ಕೇಳ್ತೀರಾ ಕ್ವಶನ್? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ. ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ಪ್ರಾಜೆಕ್ಟ್ ಶುರು ಆಗಿತ್ತು. ಇದೇ ಈ ವರ್ಷ ಇದೇ ತಿಂಗಳು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ನಾಳೆ ಧಾರವಾಡದಲ್ಲಿ ನಮ್ಮದು ಫಸ್ಟ್ ಶೋ. ನಾನು ಕೂಡ ಇನ್ನೂ ಸಿನಿಮಾ ನೋಡಿಲ್ಲ, ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಡಬ್ಬಿಂಗಲ್ಲಿ ಅಫ್ಕೋರ್ಸ್ ನಾವು ನೋಡಿದ್ವಿ, ಬಟ್ ಫುಲ್ ಫ್ಲೆಡ್ಜಾಗಿ ನೋಡೋಕ್ಕಾಗಿದ್ದಿಲ್ಲ ವಿತ್ ದ ಮ್ಯೂಸಿಕ್. ತುಂಬ ನರ್ವಸ್ನೆಸ್ ಹಾಗೆ ಎಕ್ಸೈಟ್ಮೆಂಟ್ ಎರಡೂ ಕೂಡ ಇದೆ. ಜನರು ತುಂಬ ಚೆನ್ನಾಗಿ ಇದನ್ನು ರಿಸೀವ್ ಮಾಡ್ತಾರೆ, ಅಷ್ಟೇ ಪ್ರೀತಿ ಕೊಡ್ತಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಂಥ ಒಂದು ಅದ್ಭುತವಾದ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬರ್ತಾ ಇದೆ. ಈ ಸಿನಿಮಾದಲ್ಲಿ ನಾವೇನು ತುಂಬ ಕಮರ್ಷಿಯಲ್ ಮೂವೀಸಲ್ಲಿ ನೋಡೋ ಥರ ಏನು ಸಿನಿಮಾ ಲವ್ ಸ್ಟೋರಿ ನೋಡ್ತೀವೋ ಅದಕ್ಕೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿ ಒಂದು ಪ್ರತಿಯೊಬ್ಬರು ರಿಯಲ್ ಲೈಫಲ್ಲಿ ನಡೆಯುವಂಥ ಒಂದು ಸ್ಟೋರಿ ಇಟ್ಕೊಂಡು ಒಬ್ಬೊಬ್ರಿಗೂ ಅದು ಈಸಿಯಾಗಿ ಕನೆಕ್ಟ್ ಆಗೋ ಥರ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಹಾಗೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅದ್ಭುತ ಅಂತ ಹೇಳಿದ್ರೆ ಈಗಾಗಲೇ ನಾವು ಬೇರೆ ಬೇರೆ ಲ್ಯಾಂಗ್ವೇಜಸ್ಸಿಗೆ ಹೋಗ್ಬಿಟ್ಟು ಜಾಸ್ತಿ ಸಿನಿಮಾ ನೋಡೋವಂಥದ್ದಾಗಿರೋದ್ರಿಂದ ನಮ್ಮ ಕನ್ನಡ ಚಿತ್ರದಲ್ಲೂ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇವಾಗ ಎಲ್ಲರೂ ತುಂಬ ರಿಯಲಿಸ್ಟಿಕ್ ಆಗಿ ನಾವು ನೋಡಬೇಕು ಸಿನಿಮಾನ, ತುಂಬ ರಿಯಲ್ ಆಗಿರೋ ಥರ ತೋರಿಸಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಆ ಥರ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬಂದಿದೆ. ಅದಕ್ಕೆ ಅದನ್ನು ಅದ್ಭುತವಾಗಿ ಇರೋವಂಥ ಒಂದು ಸಿನಿಮಾ ಅಂತ ಹೇಳ್ತಾರೆ. ಎಸ್, ಅದೇ ಅದ್ಭುತ ಇವಾಗ. ಆಯ್ತಲ್ಲ, ಎಲ್ಲರೂ ನಮಸ್ತೆ. ಕೃಷ್ಣ, ಮೊದಲನೇದಾಗಿ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ, ಟೈಮ್ ತೊಗೊಂಡಿರೋದಕ್ಕೆ. ತುಂಬ ಒಂದು ಸಿನ್ಸಿಯರ್ ಮತ್ತು ಆನೆಸ್ಟ್ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಎಲ್ರಿಗೂ ಇಷ್ಟ ಆಗೋ ಹಾಗೆ ಸುಮಾರು ಹಾಡುಗಳಿವೆ. ಈಗಾಗಲೇ ದೂರದಿರ ಯಾರ ಟೈಟಲ್ ಟ್ರ್ಯಾಕ್ ಕೇಳಿರ್ತೀರ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇದ್ದಿದ್ದೊಂದು ಪ್ರೀತಿ, ಒಂದು ಆನೆಸ್ಟಿ, ಒಂದು ಸಿನ್ಸಿಯರಿಟಿ ಇಡೀ ಸಿನಿಮಾನಲ್ಲಿದೆ. ಐ ಥಿಂಕ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂದರೆ ಟ್ರೈಲರ್ ಇಷ್ಟಪಟ್ಟರು. ಅಂದರೆ ನಮಗೆ ಅವ್ರ ಈವೆಂಟಿಗೆ ಕಲಿಸ್ಬೇಕು ಅಂತಲೇ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ. ಅವ್ರದ್ದು ಡೇಟ್ಸ್, ಅವ್ರ ಸಿನಿಮಾ, ಹೊಸ ಸಿನಿಮಾ ತಯಾರಿ, ಹಾಗಾಗಿ ನಾವು ಅಲ್ಲೇ ಅವ್ರ ಹತ್ರ ಹೋಗಿ ಅವರೇ ಕರೆದ್ರು, ಬನ್ನಿ ನಾನು ನಿಮಗೆ ಡಿಜಿಟಲ್ ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ಸೊ ಆಬ್ವಿಯಸ್ಲಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಹೇಳಿದೆ ವಾವ್ ಅಷ್ಟು ಹೇಳಿದ್ರು. ಎಸ್ಪೆಷಲಿ ಮ್ಯೂಸಿಕ್ಕು ಮತ್ತು ಸಿನಿಮಾಟೋಗ್ರಫಿ ವರ್ಕು, ಆಮೇಲೆ ವಿಜಯ್ ಮತ್ತು ಪ್ರಿಯಾಂಕಾ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ. ಅಂದರೆ ನಿಮಗೆ ಆ್ಯಕ್ಟರ್ಗಳಿಗೆ ಬೇಗ ಗೊತ್ತಾಗುತ್ತೆ. ಅಂದರೆ ಒಂದು ಇಂಟಿಮೇಟ್ ಆಗಿರೋಂಥ ಒಂದು ಹತ್ತಿರ ನೀವು ಕುತ್ಕೊಂಡು ಮಾತಾಡೋಂಥ ಕಾನ್ವರ್ಸೇಷನ್ನು, ಅದು ಕೆಮಿಸ್ಟ್ರಿ ವರ್ಕ್ ಆದರೆ ಮಾತ್ರ ನಿಮ್ಗೆ ಅಲ್ಲಿ ರಿಯಲ್ ಅಂತ ಫೀಲ್ ಆಗುತ್ತೆ. ಇಲ್ಲ ಅಂತಂದರೆ ಎರಡು ದೇಹ ಈಗ ಮಾತಾಡ್ತಾ ಇದೆ ಅನ್ನೋ ಥರ ಗ್ಯಾಪ್ ಬರುತ್ತಲ್ಲ. ಬಟ್ ಇವ್ರದ್ದು ಆ ಒಂದು 2-3 ಸೀನ್ಗಳದ್ದು ಡೈಲಾಗ್ಸ್ ಕೇಳಿ ನೀವು ಇವ್ರದ್ದು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಸೊ ಸಿನಿಮಾ ವಿಜುವಲಿ ರಿಚ್ನೆಸ್ ಕಾಣಿಸ್ತಾ ಇದೆ. 100% ಸಿನಿಮಾ ಟೈಮ್ ನೋಡ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸಪೋರ್ಟಾಗಿ ನಿಂತಿದ್ದಾರೆ, ಅದಕ್ಕಿಂತ ಖುಷಿ ಏನಿದೆ. ನನ್ನ ಮೊದಲನೇ ಸಿನಿಮಾಗೆ ನಿಮ್ಗೆ ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲ ಅವತ್ತು ನನಗೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ದವರು ಪ್ರಮೋಷನ್ ಇಂಪಾರ್ಟೆಂಟ್ ಅಂತ. ನಿಮ್ಗೆಲ್ಲ ಗೊತ್ತೇ ಇರಬೇಕು, 4 ಲ್ಯಾಂಗ್ವೇಜ್ಗೆ 4 ಸ್ಟೇಟಿಂದ ಅಷ್ಟು ಜನ ಫೈಟಲ್ ತಂದು ಪ್ರಮೋಷನ್ ಮಾಡಿದ್ವಿ ನಾವು. ಟ್ರೈಲರ್ ರಿಲೀಸ್ಗೆ, ಹೀರೋ ಇಂಟ್ರಡಕ್ಷನ್ ಡಿಫ್ರೆಂಟ್, ನಿಮ್ಗೆ ಗೊತ್ತಿರುತ್ತೆ. ಎಲ್ಲರಿಗೂ ಆ ವಿಚಾರ ಗೊತ್ತಿರುತ್ತೆ ಹೆಂಗೆ ಖರ್ಚಾಗಿರುತ್ತೆ ಅಂತೇಳಿ. ಅವತ್ತು ನಾವು ನೋಡಿದ್ವಿ. ಯಾವುದೇ ಸಿನಿಮಾ ಗೆಲ್ಬೇಕಂದ್ರೆ ಈಗ ನನಗೆ ಅರ್ಥ ಆಗಿರೋದು, ಈ 5 ಸಿನಿಮಾದಲ್ಲಿ ಬಂಡವಾಳ ಇರುತ್ತೆ. ಪ್ರಮೋಷನಲ್ ಬಂಡವಾಳ ಮಾಡೋದಕ್ಕಿಂತ ಸಿನಿಮಾದಲ್ಲಿ ಕಂಟೆಂಟು, ಆ್ಯಕ್ಟರ್ಸು ಬಂಡವಾಳ ಮಾಡಿದ್ರೆ ಡೆಫಿನೆಟ್ ಆಗಿ ಆಡಿಯನ್ಸ್ ತಗೊಂಡ್ರೆ. ಅದಕ್ಕೆ ಎಕ್ಸಾಂಪಲ್ ಆ್ಯಕ್ಟ್ 1978.
ಆ್ಯಕ್ಟ್ 1978ಗೆ ಅಪ್ಪು ಸರ್ ಟ್ರೈಲರ್ ರಿಲೀಸ್ ಮಾಡಿದ್ರು. ಶಿವಣ್ಣ ಅವರು ಒಂದು ಸಾಂಗ್ ರಿಲೀಸ್ ಮಾಡ್ತಾರೆ, ಟೈಟಲ್ ಸಾಂಗು. ಅದು ಬಿಟ್ಟು ಇದು ಟ್ರೈಲರ್ ರಿಲೀಸ್ದು ಒಂದು ಪ್ರೆಸ್ ಮೀಟ್ ಬಿಟ್ಟರೆ ನಾವು ಡೈರೆಕ್ಟು ಪ್ರೀಮಿಯರ್ ಶೋ ಅಂತಲೇ ಮಾಡಿದ್ದು ವೀರೇಶ್ ಥಿಯೇಟ್ರಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಏನು ಪ್ರಚಾರ ಮಾಡಿಲ್ಲ, ಬರೀ ಸೋಷಿಯಲ್ ಮೀಡಿಯಾನೇ ಪ್ರಚಾರ ಮಾಡಿದ್ದು. ಅದು ನಾವು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಹೇಳೋವರೆಗೂ. ಅದಾದಮೇಲೆ ಏನಾಗಿದೆ, ಅದಷ್ಟು ಪ್ರೇಕ್ಷಕರೇ ಪ್ರಚಾರ ಮಾಡಿರೋದು. ಪ್ರೇಕ್ಷಕರು ಪ್ರಚಾರ ಮಾಡಿದ್ರೆ ಯಾವ ಸಿನಿಮಾ ಬೇಕಾದ್ರೆ ಗೆಲ್ಲುತ್ತೆ. ಪ್ರೇಕ್ಷಕರು ಮಾಡಿದಿರ ನಾವು ಸಿನಿಮಾ ತಂಡವರೇ ಪದೇ 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 ಹೇಳ್ತಾ ಇದ್ರೆ ಅದು ಅಲ್ಲಿ ಹೋಗ್ತಾಯಿಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ. ಸರ್ ನಮ್ಮ ಬಡ್ಜೆಟ್ ರಿಕವರಿ ಆಗಿದೆ ಸರ್. ಸಿನಿಮಾ ಚೆನ್ನಾಗಿದೆ ಇಲ್ಲ ಹೇಳಿ, ಬಡ್ಜೆಟು ಪ್ರೊಡ್ಯೂಸರು ಅವ್ರ ಅಕೌಂಟೆಂಟು ಅಂತ ನನ್ನ ಇದು ಕಲೆಕ್ಷನ್. ಯಾಕಂದರೆ ಇದು ದೇವರಾಜ್ ಸರು ನಮ್ಮಿಬ್ಬರ ಮಧ್ಯೆ ಒಂದು ಕಾಂಟ್ರಾಕ್ಟ್ ಇದೆ, ಕ್ರಿಯೇಟಿವ್ ಅಲ್ಲಿ ಅವ್ರು ಬರಲ್ಲ, ಕಮರ್ಷಿಯಲ್ ನಾನು ಹೋಗಲ್ಲ ಅಂತ. ಸೊ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಪ್ರಚಾರ ಬೇಕು. ಸಿನಿಮಾಗೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ಆ ಸಿನಿಮಾ ಎಷ್ಟು ಜನ ನೋಡಿದ್ರು ಅಂತ. ಆ್ಯಕ್ಟ್ 1970 ಆಯಿತು, 50% ಆಕ್ಯುಪೆನ್ಸಿ ಇತ್ತು, ರೇಟ್ ಇದ್ದಿದ್ದು ಜಸ್ಟ್ 100 ರೂಪೀಸ್ ಆಯಿತು. ರೆಗ್ಯುಲರ್ ಆಗಿ ನೀವೆಲ್ಲ ಬೇರೆ ಸಿನಿಮಾಗೆ 200, 300, 500 ಇರ್ತಿದ್ರೆ, ಅವತ್ತು ನನ್ನ ಕಲೆಕ್ಷನ್ ತುಂಬ ದೊಡ್ಡದಾಗಿತ್ತು. ಕಲೆಕ್ಷನ್ ಅಂದರೆ ಎಷ್ಟು ಆಡಿಯನ್ಸ್ ಆ ಸಿನಿಮಾ ನೋಡಿದ್ರು, ಆ ಸಿನಿಮಾನ ಎಷ್ಟು ಜನ ಎಂಜಾಯ್ ಮಾಡೋದು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒನ್ ಡೇ ಕಲೆಕ್ಷನ್ ಬರುತ್ತೆ, ಇವಾಗ ವೆಯ್ಟ್ ಮಾಡೋದು. ಡಿಕ್ರಿಯೇಷನ್ಸಿಂದ ನೀವು ನಿರೀಕ್ಷಿಸಬೇಕಾಗಿರೋದು ತುಂಬ ಇದೆ, ಬರುತ್ತೆ. ಪ್ರೀಮಿಯರ್ ಶೋ ನಾವು ನಾಳೆ ಮಾಡ್ತಾ ಇದೀವಿ ಸರ್. ಧಾರವಾಡ ಪ್ರೀಮಿಯರ್ ಶೋ ಇದೆ. ಇಲ್ಲಿ ಬೆಂಗಳೂರಲ್ಲಿ ಶುಕ್ರವಾರ ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋಣ ಅಂತ PVR ಕೋಣಂಕೋಟೆ ಕ್ರಾಸಲ್ಲಿ ಶೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದು ನನ್ನ ಆಯ್ಕೆ ಅದು. ಅದಕ್ಕೆ ನಿಮ್ಮನ್ನು ಎಲ್ಲರೂ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಡಿಸ್ಟೆನ್ಸ್ ಅಂತ ಅದನ್ನು ಅವಾಯ್ಡ್ ಮಾಡಬೇಡಿ. ಮೆಟ್ರೋ ಇದೆ, ಇಲ್ಲ ಬೇರೆ ಏನಾದ್ರು ವ್ಯವಸ್ಥೆ ಮಾಡಬೇಕಾದ್ರೂ ಅದನ್ನು ಪ್ಲ್ಯಾನ್ ಮಾಡೋಣ. ಅಲ್ಲಿ ನನಗೆ ಈ ಬೆಂಗಳೂರಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಐಮ್ಯಾಕ್ಸ್ ಸ್ಕ್ರೀನ್ ಅಂತ ಬಿಟ್ಬಿಟ್ರೆ ನನಗೆ ಊರ್ವಶಿ ತುಂಬ ಇಷ್ಟವಾದ ಥಿಯೇಟ್ರು. ಸೊ ಆ ಸ್ಕ್ರೀನು, ಆ ದೊಡ್ಡ ಹಾಲು, ಆ ಸೌಂಡು, ಇವೆಲ್ಲ ತುಂಬ ಇಷ್ಟ ನನಗೆ. ಸಿನಿಮಾನ ಅಂದರೆ ಸಿಂಗಲ್ ಸ್ಕ್ರೀನಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದನು. ಆ ಥರದ ಫೀಲ್ ಕೊಟ್ಟಿದ್ದು PVR ಕೋಣಂಕೋಟೆ ಕ್ಲಾಸಲ್ಲಿರೋ ಸ್ಕ್ರೀನ್ 5 ಸರ್. ತುಂಬ ಅದ್ಭುತವಾದ ದೊಡ್ಡ ಸ್ಕ್ರೀನ್ ಇದೆ, BXL ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಸಿಂಗಲ್ ಥಿಯೇಟ್ರಲ್ಲಿ ಏನು ಮಿಸ್ ಮಾಡ್ಕೊತಾ ಇದ್ದೀವಲ್ಲ ಬೆಂಗಳೂರಲ್ಲಿ, ಅದು ಅಲ್ಲಿ ಸಿಗುತ್ತೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಅಲ್ಲಿಗೆ ಬನ್ನಿ. ಅಂದರೆ ಈ ಸಿನಿಮಾನ ಶೂಟ್ ಮಾಡೋವಾಗಲೂ ಅಷ್ಟೇ ನಾವು ಪರ್ಟಿಕ್ಯುಲರ್ ಆಗಿ ಅಲೆಕ್ಸಾ LF ಯೂಸ್ ಮಾಡಿದ್ವಿ, ಮಿನಿ LF ಲಾರ್ಜ್ ಫಾರ್ಮೇಟ್ ಅಂತಾನೆ. ಯಾಕೆ ಅಂತಂದರೆ ನನಗೆ ಆ ದೊಡ್ಡ ಸ್ಕ್ರೀನಿಗೆ ವಿಜುವಲ್ಸ್ ಹಾಗೆ ಕೂರಬೇಕು ಅಂತ. ಸೊ ಮ್ಯೂಸಿಕ್ ಮಾಡೋವಾಗಲೂ ಅಷ್ಟೇ ಥಿಯೇಟ್ರ್ ಸೌಂಡ್ ಅಂತಲೇ ಪ್ಲ್ಯಾನ್ ಮಾಡಿ ಥಿಯೇಟ್ರಿಕಲ್ಗಿಂತಲೇ ಅದನ್ನು ಮಿಕ್ಸಿಂಗ್ ಮಾಡಿದ್ದೀವಿ. ಅಂದರೆ ನನಗೆ ಏನಂದರೆ ನಾನು ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಸಿಂಗಲ್ ಥಿಯೇಟ್ರಲ್ಲಿ ಹೊಡೆದಾಡಿ ಟಿಕೆಟ್ ತಗೊಂಡು ಸಿನಿಮಾನ ವಿಸಿಲ್ ಹೊಡೆದು ಗಾಂಧಿ ಕ್ಲಾಸಲ್ಲಿ ಎಂಜಾಯ್ ಮಾಡಿ ಬಂದವನು. ಬರೀ ಮಲ್ಟಿಪ್ಲೆಕ್ಸ್ ಅಂತ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಪ್ರೇಕ್ಷಕರನ್ನ ಕಳ್ಕೊತಾ ಇದ್ದೀವಲ್ಲ, ಅದನ್ನು ವಾಪಸ್ ಪಡೆಯೋದಕ್ಕೆ ಈ ಸಿನಿಮಾ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡೋಣ, ದಯವಿಟ್ಟು ಅಲ್ಲಿಗೆ ಬನ್ನಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಮಾಡಿದ್ದೀನಿ ಸರ್, ಅದು ನನ್ನ ಪರ್ಸನಲ್ ಡಾಟಾದಲ್ಲಿದೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ, ನಾನಂದರೆ ಸಿನಿಮಾನ ಬರೀ ಸಿನಿಮಾ ನೋಡೋದು ಸಿನಿಮಾ ಇದಲ್ಲ, ಸಿನಿಮಾದ ಜೊತೆಗೆ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಎಲ್ಲ ಜೊತೆ ಆಲ್ಮೋಸ್ಟ್ ನಿಮ್ಮಲ್ಲೂ ಸುಮಾರು ಜನ ಜೊತೆ ಪರ್ಸ್ನಲ್ ಆಗು ಮಾತಾಡ್ತೀನಿ. ಸಿನಿಮಾ ಚಿತ್ರರಂಗ ನನ್ನ ಸಿನಿಮಾ ಬಗ್ಗೆ ಪ್ರಮೋಟ್ ಮಾಡಿ ಅಂತಲ್ಲ, ಸಿನಿಮಾ ಸಮಸ್ಯೆಗಳ ಬಗ್ಗೆ ಯಾರಂತ ಹೆಸರುಗಳೆಲ್ಲ ಬೇಡ, ಪರ್ಸ್ನಲ್ ಆಗಿ ಎಲ್ಲ ಜೊತೆ. ನಂತರ ಆ ಸಿನಿಮಾ ನನಗೆ ಶುಕ್ರವಾರ ರಿಲೀಸ್ ಮಾಡಿ ಭಾನುವಾರಕ್ಕೆ ಅಂದರೆ ನೆಕ್ಸ್ಟು ಅಕೌಂಟ್ ಕ್ಲೋಸ್ ಆದಮೇಲೆ ಪ್ರೊಡ್ಯೂಸರ್ ಕಾಸು ಬರುತ್ತೆ ಅಷ್ಟೇ ಅಲ್ಲದು, ಸಿನಿಮಾನೇ ಬದುಕು ಅಂತ ಬದುಕ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿದ್ದೀವಿ, ಅದರ ಡೀಟೇಲು ರಿಸರ್ಚ್ ಎಲ್ಲ ಇಟ್ಕೊಂಡಿದ್ದೀವಿ, ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ ಅವೆಲ್ಲ ನಮ್ಮ ಪರ್ಸ್ನಲ್ಲು. ಈಗ ನನ್ನ ಹತ್ರ ಇಷ್ಟು ನಂಬರ್ ಇದೆ, ಇಷ್ಟು ರಿಸರ್ಚ್ ಇದೆ ಅನ್ನೋದು ಪ್ರೇಕ್ಷಕರಿಗೆ ಹೇಳೋದಕ್ಕಿಂತ ನಾವು ಈ ಸಿನಿಮಾ ಮಾಡಿದ್ದೀವಿ ನೋಡಿ, ನಿಮ್ಮ ಸಿನಿಮಾ ಇಷ್ಟ ಆಗಿಲ್ವಾ ಅದನ್ನು ಹೇಳಿ, ಆವಾಗ ತಿದ್ಕೊಳ್ಳೋಕ್ಕಾಗತ್ತೆ. ಸಿನಿಮಾ ಇಷ್ಟ ಆಯ್ತಾ ಇನ್ನೊಂದು 4 ಜನ ಕೇಳಿ, ಕನ್ನಡ ಸಿನಿಮಾಗಳು ಮುಂದುವರಿಯುತ್ತೆ. ನನ್ನ ಸಿನಿಮಾ ಗೆಲ್ಲಬೇಕು ಅನ್ನೋದು ನನಗೆ ಇಷ್ಟಪಡೋದು 3 ಕಾರಣಕ್ಕೆ. ಒಂದು, ನನಗೆ ಇನ್ನೊಂದು ಸಿನಿಮಾ ಸಿಗಬೇಕು. 2ನೇದು ಪ್ರೊಡ್ಯೂಸರ್ ಉಳಿಬೇಕು. 3ನೇದು ನಾನು ಮಾಡ್ತಾ ಇರೋ ಸಿನಿಮಾ ಒಂದು ಸ್ವಲ್ಪ ಹೊಸದಾಗಿ ಏನೋ ಟ್ರೈ ಮಾಡ್ತೀನಲ್ಲ, ಅದು ಹೊಸ ಸಿನಿಮಾ ಮಾಡೋರಿಗೆ ಅದೊಂಥರ ಇನ್ನೊಂದು ಇನ್ಸ್ಪಿರೇಷನ್ ಆಗಬೇಕು ಅನ್ನೋ 3 ಕಾರಣಕ್ಕೆ ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಸಕ್ಸಸ್ ಏನಾಗುತ್ತೆ ನೋಡೋಣ. ಇಂಪಾರ್ಟೆಂಟ್ ಆಗಿ ಹೇಳ್ಬಿಡ್ತೀನಿ ಸರ್. ಇಲ್ಲಿ ರೀಸೆಂಟ್ ಒಂದು 10 yearsಲ್ಲಿ
ಮಲ್ಟಿಪ್ಲೆಕ್ಸ್ ಆಡಿಯನ್ಸ್, ಸಿಂಗಲ್ ಥಿಯೇಟರ್ ಆಡಿಯನ್ಸ್ ಅಂತ ಒಂದು ಗೆರೆ ಶುರುವಾಗೋಗಿದೆ. ಇದು ಮಲ್ಟಿಪ್ಲೆಕ್ಸ್ ಸಿನಿಮಾ, ಇದು ಏನೋ BC ಸೆಂಟರ್ ಸಿನಿಮಾ. ಈ ಕಾರಣ ಇದೆ ಗೊತ್ತಾ, ಇಲ್ಲೇನಾಗ್ತದೆ, ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂದ ತಕ್ಷಣ ಒಂದು ಒಳ್ಳೆ ಸಿನಿಮಾ ಯಾರೋ ಒಬ್ಬ ರಾಯಚೂರಲ್ಲಿ ಯಾವುದೋ ಒಂದು ಏನು ಲಿಂಗಸ್ಗೂರಲ್ಲಿರೋಂಥ ಒಬ್ಬ ವ್ಯಕ್ತಿಗೆ ಇಷ್ಟ ಆಗೋ ಸಿನಿಮಾ ಅವ್ರಿಗೆ ಥಿಯೇಟ್ರಿಗೆ ಹೋಗ್ತಾ ಇಲ್ಲ. ಅಲ್ಲಿ ಇದಕ್ಕೆ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. 1920-21 ನಮ್ಮದೇ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆದಾಗ ನಮಗೆ ಇದು ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಹೇಳ್ಬಿಟ್ಟು ಸಿಂಗಲ್ ಥಿಯೇಟರ್ಗಳು ಸುಮಾರು ಕಡೆ ತಗೊಳ್ಳಿಲ್ಲ, ಆ ಕಡೆ ರೀಚ್ ಆಗಲಿಲ್ಲ. ಅದೇ ಸಿನಿಮಾನ ನಾವು ಗಣೇಶ್ ವಿಡಿಯೋ ಥ್ರೂ ಯೂಟ್ಯೂಬಲ್ಲಿ ಹಾಕಿದ್ವಿ. ನೀವು ಕೆಳಗಡೆ ಕಮೆಂಟ್ಗಳು ನೋಡಿ, ಅದ್ರಲ್ಲಿ ನೋಡಿರೋರು ಯಾರು ಬೆಂಗಳೂರಿಗಿಂತ ನಿಮಗೆ ಕರ್ನಾಟಕದ ರಿಮೋಟ್ ಹಳ್ಳಿಗಳು ಊರುಗಳವರೇ ತುಂಬ ಜನ ಇದ್ದಾರೆ. ಅಂದರೆ ಅಲ್ಲಿ ಆಡಿಯನ್ಸ್ ಇದ್ದಾರೆ, ಒಳ್ಳೆ ಸಿನಿಮಾ ನೋಡೋದಕ್ಕೆ ಅಂತಲೇ ಆಡಿಯನ್ಸ್ ಇದ್ದಾರೆ ಅನ್ನೋದು. ನನ್ನ 2 ಸಿನಿಮಾಗಳು ನಾನು ಅದಕ್ಕೇ ನಾವು ಅದನ್ನು ಯೂಟ್ಯೂಬ್ ಕೊಟ್ಟಾಗ ನಾನು ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಅದನ್ನು ಯೂಟ್ಯೂಬ್ ಹಾಕಿ ಅಂತ ಆ ಕಮೆಂಟ್ಗಳು ಚೆಕ್ ಮಾಡ್ತಾ ಬರ್ತಾ ಇದ್ದೀನಿ. ಆ್ಯಕ್ಟ್ 1978, ನಾತಿ ಚರಾಮಿ ಮತ್ತು ಈ ಸಿನಿಮಾ 3 ಸಿನಿಮಾಗಳು ಯೂಟ್ಯೂಬಲ್ಲಿದೆ. ಹರಿವೂ ಇದೆ. ಹರಿವು 8 ಲಕ್ಷ ಚಿಲ್ಲರೆ ವ್ಯೂಸ್ ಸಿಗಿದೆ. ಅದು ಫೆಸ್ಟಿವಲ್ ಸಿನಿಮಾ ಅಂತ ಜನ ಹೇಳ್ತಾರಲ್ಲ, ಬಟ್ ಅದನ್ನು ನೋಡಿರೋಂಥ ಎಷ್ಟೋ ಸಾಮಾನ್ಯ ಪ್ರೇಕ್ಷಕರು ಇವತ್ತಿಗೂ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸೊ ನಾನು ಮಾಡಿರೋದೆಲ್ಲ ಫೆಸ್ಟಿವಲ್ ಅವಾರ್ಡ್ ಅಂತ ಸಿನಿಮಾನ ಒಬ್ಬ ಸಾಮಾನ್ಯ ಮನುಷ್ಯ, ಅಂದರೆ ಯಾವುದೇ ರೀತಿಯ ಸಿನಿಮಾದ ಇದು ಏನು ಫೆಸ್ಟಿವಲ್ ಸಿನಿಮಾ ಜಗತ್ತಿನ ಥಿಯರಿ ಇಸಮ್ಗಳು ಏನೂ ಗೊತ್ತಿಲ್ಲದಂಥ ಒಬ್ಬ ಪ್ರೇಕ್ಷಕ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ನಾವು ಅವ್ರಿಗೆ ಥಿಯೇಟ್ರಲ್ಲಿ ಸಿನಿಮಾಗೆ ತೋರಿಸೋ ಪ್ರಯತ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ನಾವು ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ ಅಂತ. ಒಂದೇ ಸರ್ತಿ ಕರ್ನಾಟಕದ 10 ಥಿಯೇಟ್ರಲ್ಲಿ ಹಾಕೋ ಕೆಪಾಸಿಟಿ ನಮಗಿಲ್ಲ. ಆದರೆ ಒಂದು ದಿವಸ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ನಾವು ಫಸ್ಟ್ ನಾವು ಒಂದು ಬ್ರ್ಯಾಂಡ್ ಆಗಬೇಕು, ಅವ್ರು ರೀಚ್ ಮಾಡಬೇಕು, ಅವತ್ತಾಗ್ತೀವಿ. ಸರ್, ಈಗ ಏನಾಗುತ್ತೆ ಗೊತ್ತಾ, ದೂರತಿರಾಯನ ಒಂದು ಲೈಫ್ ಅಲ್ಲಿ ನಡೆಯುವಂಥ ಒಂದು ಎಕ್ಸ್ಪೀರಿಯನ್ಸ್ನ ನಿಮಗೆ ಕನೆಕ್ಟ್ ಮಾಡೋಂಥ ಸಿನಿಮಾ. ಇದನ್ನು ನಾನು ನಿಮಗೆ ಈ ಸೀನ್ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾಕಂತಾರೆ ನಾನು ನೋಡಿರೋ ಲೈಫ್ ಬೇರೆ, ನೀವು ನೋಡಿರೋ ಲೈಫ್ ಬೇರೆ. ಓಕೆ, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ಪ್ರಿಯಾಂಕ ಅವ್ರು ಬೇರೆ ಇರುತ್ತೆ, ದೇವರ ಸರ್ ಬೇರೆ ಇರುತ್ತೆ. ಬಟ್ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಆ ಥರದನ್ನು ಅಲ್ಲಲ್ಲಿ ನಾವು ಕಟ್ಟಿದ್ದೀವಿ. ನನ್ನ ಸಿನಿಮಾ ಪ್ರತಿ ಸಿನಿಮಾದಲ್ಲೂ ಆ ಥರದ್ದು ಏನೋ ಒಂದು ತಲಾಟೆ ಕೆಲಸ ಮಾಡಿರ್ತೀನಿ. ಸೊ ಈ ಸಿನಿಮಾದಲ್ಲೂ ಆ ಥರದ ಲೇಯರ್ಸ್ ಇದ್ದಾವೆ. ಇದು ಲೇಯರ್ಸ್ ನಮ್ಮ ಸಿನಿಮಾದಲ್ಲಿ ಯಾವುದೋ ಒಂದು ಹಾಡು ಚೇತನ್ ಸರ್ಗೆ ಇಷ್ಟ ಆಗ್ಬೋದು, ಇಲ್ಲಾಂದರೆ ನಿಮ್ಗೆ ಇನ್ಯಾವುದೋ ಒಂದು ಸೀನ್ ಇಷ್ಟ ಆಗ್ಬೋದು, ಇಲ್ಲ ನೀವು ಹುಡುಗಿ ಜೊತೆ ಮಾತಾಡಿದ್ರೆ ಇನ್ಯಾವುದೋ ಒಂದು ಸಂಭಾಷಣೆ ಇಷ್ಟ ಆಗ್ಬೋದು. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಒಂದಲ್ಲ ಒಂದು ಪಾಯಿಂಟ್. ಯಾಕಂತಂದರೆ ಈ ಸಿನಿಮಾದಲ್ಲಿರೋ ಸಬ್ಜೆಕ್ಟ್ ಬಂದ್ಬಿಟ್ಟು ಲವ್. ಅದು ಯೂನಿವರ್ಸಲ್ ಸರ್. ಲವ್ ಅನ್ನೋದಕ್ಕೆ ಜಗತ್ತಲ್ಲಿ ಯಾವ ಹಳ್ಳಿಗೆ ಹೋದ್ರೂ ಈ ಲವ್ ಅನ್ನೋದು ಒಂದೇ. ಪ್ರೀತಿ ಅಂದರೆ ಒಂದೇ, ಅದು ಪ್ರೀತಿನೇ. ಆ ಪ್ರೀತಿಗೆ ಬೇರೆ ಬೇರೆ ಇದೆ. ಅದು ತಾಯಿ ಮಗು ಪ್ರೀತಿ ಆಗ್ಬೋದು, ಏನು ಅಣ್ಣ ತಮ್ಮನ ಪ್ರೀತಿ ಆಗ್ಬೋದು, ಅಕ್ಕ ತಂಗಿದ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು. ಪ್ರೀತಿ ಬೇರೆ, ಪ್ರೀತಿನೇ. ಸೊ ಆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಈ ಸಿನಿಮಾದಲ್ಲಿದೆ. ಸೊ ಆ ಯೂನಿವರ್ಸಲ್ ಲ್ಯಾಂಗ್ವೇಜಲ್ಲಿರೋಂಥ ಒಂದು ಸಿನಿಮಾದ ಒಂದು ವಿಷಯ ಯಾವುದೇ ಆಗಿರ್ಬೋದು, ಅದು ಎಂಥದೇ ಆಗಿರ್ಬೋದು, ಅದು ನಾನು ಹೇಳೋಕ್ಕೆ ಬರಲ್ಲ. ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಒಂದಿರುತ್ತೆ, ಅದು ಯಾವುದೋ ಒಂದು ಕನೆಕ್ಟ್ ಆಗಿ ಒಟ್ಟು ನೀವು ಬಂದರೆ ಒಂದು ಕನೆಕ್ಟ್ ಆಗಿ ನಿಮಗೆ ಸಿನಿಮಾ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಸಿನಿಮಾ ನಿಮ್ಮ ತಲೆಯಲ್ಲಿ ಅಟ್ಲೀಸ್ಟ್ ಒಂದು 3 hours ಆದರೂ ಓಡುತ್ತೆ ಅನ್ನೋ ಒಂದು ಗ್ಯಾರಂಟಿ ನಂತು. ಎಸ್ ಸರ್, ಶ್ರುತಿ ಹರಿಹರನ್ ಮೇಡಮು ಇದರಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸಲ್ಲಿ ಬಂದಿದ್ದಾರೆ. ಸೊ ನಾತಿಚರಾಮಿ ಆದಮೇಲೆ ಅದೇ ನಾತಿಚರಾಮಿ ಗೌರಿ ಪಾತ್ರ ಈ ಸಿನಿಮಾದಲ್ಲಿ ಬರುತ್ತೆ. ಅದು ಒಂದು ಸನ್ನಿವೇಶದಲ್ಲಿ ಬರ್ತಾರೆ. ಸೊ ಇದು ನನ್ನ ಅವ್ರ ಜೊತೆ 2ನೇ ಸಿನಿಮಾ. ಸೊ ಅಷ್ಟೇ ಸರ್, ನಿಮ್ಗೆ ಕತೆ ಹೇಳೋಕ್ಕಾಗಲ್ಲ. ಯಾಕೆ ಬಂದರು, ಏನಕ್ಕೆ ಬಂದರು, ಗೌರಿನೇ ಯಾಕೆ ಬಂದರು ಅಂತಂದರೆ ಅದು ಸಿನಿಮಾ ನೋಡಿದ ಮೇಲೆ ಬೇಕಾದ್ರೆ ಚರ್ಚೆಗೆ ಅಂತ ಕುತ್ಕೋಬೋದು. ಈಗ ಯಾಕೆ ಬಂದರು ಅಂತಂದರೆ ಅದು ಬೇಕಿತ್ತು, ಬರಬೇಕಾಗಿತ್ತು ಅಲ್ಲಿ. ಸೊ ಇದೊಂಥರ ಮನ್ಸಾರೆ ಯೂನಿವರ್ಸ್ ಅನ್ಕೋಬೋದು. ನೀವು ಕೋಣಕೊಂಡೆ ಬಂದು ಈ ಒಂದೇ ಸಿನಿಮಾ 4 ಸಿನಿಮಾ ನೋಡೋಷ್ಟು ಖುಷಿ ಆಗುತ್ತೆ. ಈ ಒಂದೇ ಸಿನಿಮಾದಲ್ಲಿ ನಿಮ್ಗೆ 4 ಸಿನಿಮಾದ ಖುಷಿ ಸಿಗುತ್ತೆ. ಒಂದು ಸಿನಿಮಾ ಮಾಡೋದಕ್ಕೆ ನಾವು 1 ವರ್ಷ ಕಷ್ಟ ಬಿಟ್ಟಿರ್ತೀವಿ, 2 hours ನೋಡೋದಕ್ಕೆ ಕಷ್ಟ ಬಿಟ್ಟಿದೆ. ಅಣ್ಣ, ಈಗ ಪ್ರೊಡ್ಯೂಸರು ಡೈರೆಕ್ಟರ್ ಜೊತೆ ನೀವಲ್ದ್ರೆ ಯಾರಣ್ಣ ಜೊತೆ ನಿಲ್ಬೇಕು? ಫಸ್ಟ್ ನಿಲ್ಬೇಕಾಗಿರೋದು ನೀವೇ ಅಲ್ವಾ?
ಅದಕ್ಕೆ ಬನ್ನಿ ಅಮೆರಿಕಾಗ ಬಂದ್ಬಿಡಿ. ಪ್ರಶ್ನೆ ಏನಾದ್ರು ಚರ್ಚೆ? ಪ್ಲೀಸ್. ಓಕೆ, ಈಗ ಬಂದ್ರ? ಅಲ್ಲ, ಆ ಸ್ಕ್ರೀನ್ ಗೊತ್ತಾಯ್ತಲ್ಲ ಏನಕ್ಕೆ ಅಂತ. ನೀವು ಗೊತ್ತು ತಾನೆ, ಅದು ಸ್ಕ್ರೀನ್ 5 ಗೊತ್ತಲ್ವಾ? ಅದು ಎಕ್ಸ್ಪೀರಿಯನ್ಸ್ ಗೊತ್ತಲ್ವಾ? ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ? ಸೊ ಆ ಸಿನಿಮಾ, ನಮ್ಮ ಸಿನಿಮಾದ ಟ್ರೈಲರ್ ನೋಡಿದಿರಲ್ವಾ? ಅದ್ರಲ್ಲಿ ಒಂದಷ್ಟು ಸಮುದ್ರದ್ದು, ಕಾಡು, ನೀರು ನೋಡಿದಿರಲ್ಲ, ಅದನ್ನ ಅದೇ ಫಾರ್ಮೆಟ್ ಅಂತಾನೆ ಶೂಟ್ ಮಾಡಿಲ್ಲ. ನಾವು ಐಮ್ಯಾಕ್ಸ್ ಫಾರ್ಮೆಟ್ ಅಲ್ಲಿ ಶೂಟ್ ಮಾಡಿಲ್ಲ. ಒಂದು ದೊಡ್ಡ ಸ್ಕ್ರೀನ್. ನಾವು ಇರಲ್ಲ, ನಾವು ಧಾರವಾಡ ಶೋ ಪ್ಲಾನ್ ಇಲ್ಲ ಅಂದಿದ್ರೆ ಒಂದ್ ದಿವಸ ಮುಂಚೆನೆ ತೋರಿಸ್ತಾ ಇದ್ದೆ. ಧಾರವಾಡದಲ್ಲಿ ನೈಟ್ ಶೋ ಮುಗಿಸ್ಕೊಂಡು ನಾವು ಅಲ್ಲಿಂದ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೊರಡೋದು. ನೈಟಲ್ಲಿ ಟ್ರಾವೆಲ್ ಮಾಡಿ ಬಂದು ಮತ್ತೆ ನಿಮ್ಗೆ ಟೈಮ್ಗೆ ಶೋಗೆ ಅರೇಂಜ್ ಮಾಡೋದಕ್ಕೆ ಇಲ್ಲಿ ಪಬ್ಲಿಸಿಟಿ, ನಾನು, ದೇವರಾಜ್, ನಮ್ಮ ವೀರೇಂದ್ರ, ಸಂತೋಷ್, ಇವ್ರ ಪ್ರಚಾರ, ಪ್ರೆಸ್, ಇಂಟರ್ವ್ಯೂಗಳು ಎಲ್ಲ ಮಾಡಿಕೊಂಡು ಸಂಜೆ ಶೋಗೆ ಆ ಟೈಮ್ ಬರೋಕ್ಕಾಗತ್ತೆ ಅನ್ನೋ ಗ್ಯಾರಂಟಿ. ಈಗ ಕಷ್ಟ ಇದೆ, ಟೈಟ್ ಸ್ಕೆಡ್ಯೂಲ್ ಇದೆ. ಆ ಕಾರಣಕ್ಕೆ ಗುರುವಾರ ಕಮಿಟ್ ಆಗ್ಬಿಟ್ಟು ಡಿಲೇ ಆಗಿ ನಿಮಗೂ ಅರ್ಥ ಆಗಬಾರ್ದು, ನನಗೂ ಇದಾಗೋದು ಬೇಡ. ಶುಕ್ರವಾರ ಒಟ್ಟಿಗೆ ನೋಡೋಣ ಬನ್ನಿ ಪ್ಲೀಸ್. ಇಷ್ಟು ಪ್ರೀತಿನ ಕರೀತಾ ಇದ್ದೀನಿ, ಬೇಡ ಅಂದ್ಬಿಡ್ತೀರಾ? ಮೆಟ್ರೋ ಇದೆ, ಡೈರೆಕ್ಟ್ ಲ್ಯಾಂಡ್ ಆಗ್ಬೋದು. ಕೋಣ ಕುಟ್ ಮಂಜಣ್ಣ, ನೀವು ಹೊರೈನ್ ಬರ್ತಿರ್ತಾನೆ, ಹೊರೈನ್ ಹತ್ರ ಮೆಟ್ರೋ ಹತ್ಬಿಡಿ, ಸೀದಾ ಲ್ಯಾಂಡ್ ಆಗ್ಬೋದು. ಅಲ್ಲ